ಶಾಂತಿ. ದಿನಾಂಕ 25/6/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನಾವು ಆತ್ಮ ಆಗಿದ್ದೇವೆ ಎಂಬ ನಿಶ್ಚಯವನ್ನು ಪರಿಪಕ್ವ ಮಾಡಿಕೊಳ್ಳಿ. ಆತ್ಮನೆಂದು ತಿಳಿದು ಪ್ರತಿಯೊಂದು ಕರ್ಮವನ್ನು ಶುರು ಮಾಡಿ. ಆಗ ತಂದೆಯ ನೆನಪು ಬರುತ್ತದೆ, ಪಾಪ ಆಗುವುದಿಲ್ಲ. ನಾವು ಆತ್ಮ ಆಗಿದ್ದೇವೆ ಎಂಬ ನಿಶ್ಚಯವನ್ನು ಪರಿಪಕ್ವ ಮಾಡಿಕೊಳ್ಳಿ. ಆತ್ಮನೆಂದು ತಿಳಿದು ಪ್ರತಿಯೊಂದು ಕರ್ಮವನ್ನು ಶುರು ಮಾಡಿ. ಆಗ ತಂದೆಯ ನೆನಪು ಬರುತ್ತದೆ, ಪಾಪ ಆಗುವುದಿಲ್ಲ. ಪ್ರಶ್ನೆ: ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪ್ರತಿಯೊಬ್ಬರು ಯಾವ ಶ್ರಮ ಪಡಬೇಕು? ಕರ್ಮಾತೀತ ಸ್ಥಿತಿಯ ಸಮೀಪತೆಯ ಚಿಹ್ನೆ ಏನು? ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪ್ರತಿಯೊಬ್ಬರು ಯಾವ ಶ್ರಮ ಪಡಬೇಕು? ಕರ್ಮಾತೀತ ಸ್ಥಿತಿಯ ಸಮೀಪತೆಯ ಚಿಹ್ನೆ ಏನು? ಉತ್ತರ: ಕರ್ಮಾತೀತರಾಗಲು ನೆನಪಿನ ಬಲದಿಂದ ತನ್ನ ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ಳುವ ಶ್ರಮ ಪಡಿ. ನಾನು ನಿರಾಕಾರ ಆತ್ಮ, ನಿರಾಕಾರ ತಂದೆಯ ಸಂತಾನ ಆಗಿದ್ದೇನೆ ಎಂಬ ಅಭ್ಯಾಸ ಮಾಡಿ. ಎಲ್ಲ ಕರ್ಮೇಂದ್ರಿಯಗಳು ನಿರ್ವಿಕಾರಿಯಾಗಿಬಿಡಲಿ. ಇದು ಜಬರ್ದಸ್ತ್ ಪರಿಶ್ರಮ ಆಗಿದೆ. ಎಷ್ಟು ಕರ್ಮಾತೀತ ಸ್ಥಿತಿಯ ಸಮೀಪ ಬರುತ್ತಾ ಹೋಗುತ್ತೀರೋ ಅಷ್ಟು ಅಂಗ ಅಂಗ ಶೀತಲ, ಸುಗಂಧಿತ ಆಗುತ್ತಾ ಹೋಗುತ್ತದೆ. ಅದರಿಂದ ವಿಕಾರಿ ದುರ್ಗಂಧ ಬಿಟ್ಟು ಹೋಗುತ್ತದೆ. ಅತೀಂದ್ರಿಯ ಸುಖದ ಅನುಭವ ಆಗುತ್ತಿರುತ್ತದೆ. ಓಂ ಶಾಂತಿ. ಶಿವ ಭಗವಾನ್ ವಾಚ: ಇದನ್ನಂತೂ ಮಕ್ಕಳು ಹೇಳಬಾರದು, ಯಾರ ಪ್ರತಿಯಾಗಿ ಎಂದು. ಮಕ್ಕಳು ತಿಳಿದಿದ್ದಾರೆ, ಶಿವಬಾಬಾ ಜ್ಞಾನದ ಸಾಗರನಾಗಿದ್ದಾರೆ, ಮನುಷ್ಯ ಸೃಷ್ಟಿಯ ಬೀಜ ರೂಪನಾಗಿದ್ದಾರೆ. ಅಂದ ಮೇಲೆ ಖಂಡಿತ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ. ಮಕ್ಕಳಿಗೆ ತಿಳಿದಿದೆ, ಶಿವಬಾಬಾ ಓದಿಸುತ್ತಿದ್ದಾರೆ. ಬಾಬಾ ಎಂಬ ಶಬ್ದದಿಂದ ತಿಳಿಯುತ್ತಾರೆ, ಪರಮ ಆತ್ಮನಿಗಷ್ಟೇ ಬಾಬಾ ಎನ್ನುತ್ತಾರೆ. ಎಲ್ಲ ಮನುಷ್ಯ ಮಾತ್ರರು ಆ ಪರಮ ಆತ್ಮನನ್ನೇ ಫಾದರ್ ಎನ್ನುತ್ತಾರೆ. ಬಾಬಾ ಪರಮಧಾಮದಲ್ಲಿ ಇರುತ್ತಾರೆ. ಮೊಟ್ಟ ಮೊದಲು ಈ ವಿಚಾರವನ್ನು ಪರಿಪಕ್ವ ಮಾಡಿಕೊಳ್ಳಬೇಕು. ತನ್ನನ್ನು ಆತ್ಮನೆಂದು ತಿಳಿಯಬೇಕು ಹಾಗೂ ಇದನ್ನು ಪರಿಪಕ್ವ ನಿಶ್ಚಯ ಮಾಡಿಕೊಳ್ಳಬೇಕು. ತಂದೆ ಏನನ್ನು ತಿಳಿಸುತ್ತಾರೆ ಅದನ್ನು ಆತ್ಮನೇ ಧಾರಣೆ ಮಾಡಿಕೊಳ್ಳುತ್ತದೆ. ಯಾವ ಜ್ಞಾನ ಪರಮಾತ್ಮನಲ್ಲಿದೆ ಅದು ಆತ್ಮದಲ್ಲಿಯೂ ಬರಬೇಕು. ಅದನ್ನು ನಂತರ ಬಾಯಿಂದ ವರ್ಣನೆ ಮಾಡಬೇಕಾಗುತ್ತದೆ. ಏನೆಲ್ಲ ವಿದ್ಯೆಯನ್ನು ಓದುತ್ತದೆ ಅದನ್ನು ಆತ್ಮವೇ ಓದುತ್ತದೆ. ಆತ್ಮ ಬಿಟ್ಟು ಹೋದರೆ ವಿದ್ಯೆ ಇತ್ಯಾದಿಯದ್ದು ಏನೂ ಗೊತ್ತಾಗುವುದಿಲ್ಲ. ಆತ್ಮ ಸಂಸ್ಕಾರ ತೆಗೆದುಕೊಂಡು ಹೋಯಿತು, ಹೋಗಿ ಬೇರೊಂದು ಶರೀರದಲ್ಲಿ ಕುಳಿತುಕೊಳ್ಳುತ್ತದೆ. ಅಂದ ಮೇಲೆ ಮೊದಲು ತನ್ನನ್ನು ಆತ್ಮನೆಂದು ಪರಿಪಕ್ವ ತಿಳಿಯಬೇಕು. ದೇಹಾಭಿಮಾನವನ್ನು ಈಗ ಬಿಡಬೇಕಾಗುತ್ತದೆ. ಆತ್ಮ ಕೇಳಿಸಿಕೊಳ್ಳುತ್ತದೆ, ಆತ್ಮ ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮ ಇದರಲ್ಲಿ ಇರುವುದಿಲ್ಲವೆಂದರೆ ಶರೀರ ಅಲುಗಾಡುವುದಕ್ಕೂ ಸಾಧ್ಯವಿಲ್ಲ. ಈಗ ನೀವು ಮಕ್ಕಳು ಈ ನಿಶ್ಚಯವನ್ನು ಪರಿಪಕ್ವ ಮಾಡಿಕೊಳ್ಳಬೇಕು. ಪರಮ ಆತ್ಮ ನಾವಾತ್ಮಗಳಿಗೆ ಜ್ಞಾನ ಕೊಡುತ್ತಿದ್ದಾರೆ. ನಾವಾತ್ಮ ಸಹ ಶರೀರದ ಮೂಲಕ ಕೇಳುತ್ತೇವೆ ಹಾಗೂ ಪರಮಾತ್ಮ ಶರೀರದ ಮೂಲಕ ತಿಳಿಸುತ್ತಿದ್ದಾರೆ. ಪದೇ ಪದೇ ಇದನ್ನೇ ಮರೆತು ಹೋಗುತ್ತಾರೆ. ದೇಹ ನೆನಪಿಗೆ ಬರುತ್ತದೆ. ಇದನ್ನು ಸಹ ತಿಳಿದಿದ್ದೀರಿ, ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ಆತ್ಮದಲ್ಲಿಯೇ ಇರುತ್ತದೆ. ಸಾರಾಯಿ ಕುಡಿಯುವುದು, ಕೆಟ್ಟ ಮಾತನಾಡುವುದು ಇತ್ಯಾದಿ ಇದನ್ನು ಸಹ ಆತ್ಮ ಇಂದ್ರಿಯದ ಮೂಲಕ ಮಾಡುತ್ತದೆ. ಆತ್ಮನೇ ಈ ಇಂದ್ರಿಯಗಳ ಮೂಲಕ ಇಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತದೆ. ಮೊಟ್ಟ ಮೊದಲು ಖಂಡಿತ ಆತ್ಮ ಅಭಿಮಾನಿ ಆಗಬೇಕು. ತಂದೆ ಆತ್ಮಗಳಿಗೆಯೇ ಓದಿಸುತ್ತಾರೆ. ಆತ್ಮವೇ ನಂತರ ಈ ಜ್ಞಾನವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತದೆ. ಹೇಗೆ ಅಲ್ಲಿ ಪರಮ ಆತ್ಮ ಜ್ಞಾನ ಸಹಿತವಾಗಿರುತ್ತಾರೆ, ಅದೇ ರೀತಿ ನೀವಾತ್ಮಗಳು ನಂತರ ಈ ಜ್ಞಾನವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೀರಿ. ನಾನು ನೀವು ಮಕ್ಕಳನ್ನು
ಈ ಜ್ಞಾನ ಸಹಿತವಾಗಿ ಕರೆದುಕೊಂಡು ಹೋಗುತ್ತೇನೆ. ನಂತರ ನೀವಾತ್ಮಗಳು ಪಾತ್ರದಲ್ಲಿ ಬರಬೇಕು. ಹೊಸ ಜಗತ್ತಿನಲ್ಲಿ ಪ್ರಾರಬ್ಧ ಭೋಗಿಸುವುದು ನಿಮ್ಮದು ಪಾತ್ರ ಆಗಿದೆ. ಜ್ಞಾನ ಮರೆತು ಹೋಗುತ್ತದೆ. ಇದೆಲ್ಲವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ಮೊಟ್ಟ ಮೊದಲು ಇದನ್ನು ಬಹಳ ಪರಿಪಕ್ವ ಮಾಡಿಕೊಳ್ಳಬೇಕು. ನಾನು ಆತ್ಮ ಆಗಿದ್ದೇನೆ ಎಂದು. ಅನೇಕರಿದ್ದಾರೆ, ಅವರು ಇದನ್ನು ಮರೆತು ಹೋಗುತ್ತಾರೆ. ತನ್ನೊಂದಿಗೆ ಬಹಳ ಪರಿಶ್ರಮ ಪಡಬೇಕು. ವಿಶ್ವದ ಮಾಲೀಕ ಆಗಬೇಕೆಂದರೆ ಪರಿಶ್ರಮ ಇಲ್ಲದೆ ಏನಾದರೂ ಆಗುತ್ತದೆಯೇ? ಪದೇ ಈ ಜ್ಞಾನ ಬಿಂದುವನ್ನೇ ಮರೆತು ಹೋಗುತ್ತಾರೆ. ಏಕೆಂದರೆ ಇದು ಹೊಸ ಜ್ಞಾನ ಆಗಿದೆ. ಯಾವಾಗ ತನ್ನನ್ನು ಆತ್ಮನೆಂದು ಮರೆತು ದೇಹಾಭಿಮಾನದಲ್ಲಿ ಬರುತ್ತಾರೆ, ಆಗ ಒಂದಲ್ಲ ಒಂದು ಪಾಪ ಆಗುತ್ತದೆ. ದೇಹಿ ಅಭಿಮಾನಿ ಆಗುವುದರಿಂದ ಎಂದಿಗೂ ಪಾಪ ಆಗುವುದಿಲ್ಲ. ಪಾಪ ತುಂಡಾಗುತ್ತದೆ. ನಂತರ ಅರ್ಧ ಕಲ್ಪ ಯಾವುದೇ ಪಾಪ ಆಗುವುದಿಲ್ಲ. ಅಂದ ಮೇಲೆ ಈ ನಿಶ್ಚಯವನ್ನಿಟ್ಟುಕೊಳ್ಳಬೇಕು. ನಾವಾತ್ಮ ಓದುತ್ತೇವೆ, ದೇಹ ಅಲ್ಲ. ಮೊದಲು ಲೌಕಿಕ ಮನುಷ್ಯನ ಮತ ಸಿಗುತ್ತಿತ್ತು. ಈಗ ತಂದೆ ಶ್ರೀಮತವನ್ನು ಕೊಡುತ್ತಿದ್ದಾರೆ. ಇದು ಹೊಸ ಜಗತ್ತಿಗಾಗಿ ಸಂಪೂರ್ಣ ಹೊಸ ಜ್ಞಾನ ಆಗಿದೆ. ನೀವೆಲ್ಲರೂ ಹೊಸಬರು ಆಗುತ್ತೀರಿ. ಇದರಲ್ಲಿ ತಬ್ಬಿಬ್ಬಾಗುವ ವಿಚಾರವೇ ಇಲ್ಲ. ಅನೇಕ ಬಾರಿ ನೀವು ಹಳಬರಿಂದ ಹೊಸಬರು, ಹೊಸಬರಿಂದ ಹಳಬರು ಆಗುತ್ತಾ ಬಂದಿದ್ದೀರಿ. ಆದ್ದರಿಂದ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ನಾವಾತ್ಮ ಕರ್ಮೇಂದ್ರಿಯಗಳ ಮೂಲಕ ಈ ಕೆಲಸವನ್ನು ಮಾಡುತ್ತೇವೆ. ಆಫೀಸ್ ಇತ್ಯಾದಿಯಲ್ಲಿಯೂ ಸಹ ತನ್ನನ್ನು ಆತ್ಮನೆಂದು ತಿಳಿದು ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡುತ್ತಿರುತ್ತೇವೆ. ಆಗ ಕಲಿಸುವಂತಹ ತಂದೆಯ ನೆನಪು ಖಂಡಿತ ಇರುತ್ತದೆ. ಆತ್ಮವೇ ತಂದೆಯನ್ನು ನೆನಪು ಮಾಡುತ್ತದೆ. ಭಲೆ ಮೊದಲು ಸಹ ನಾವು ಭಗವಂತನನ್ನು ನೆನಪು ಮಾಡುತ್ತೇವೆಂದು ಹೇಳುತ್ತಿದ್ದೆವು. ಆದರೆ ತನ್ನನ್ನು ಸಾಕಾರ ಎಂದು ತಿಳಿದು ನಿರಾಕಾರನನ್ನು ನೆನಪು ಮಾಡುತ್ತಿದ್ದೆವು. ಎಂದಿಗೂ ತನ್ನನ್ನು ನಿರಾಕಾರ ಎಂದು ತಿಳಿದು ನಿರಾಕಾರನನ್ನು ನೆನಪು ಮಾಡುತ್ತಿರಲಿಲ್ಲ. ಈಗ ನೀವು ತನ್ನನ್ನು ನಿರಾಕಾರ ಆತ್ಮನೆಂದು ತಿಳಿದು ನಿರಾಕಾರ ತಂದೆಯನ್ನು ನೆನಪು ಮಾಡಬೇಕು. ಇದು ಬಹಳ ವಿಚಾರ ಸಾಗರ ಮಂಥನ ಮಾಡುವ ವಿಚಾರ ಆಗಿದೆ. ಭಲೆ ಕೆಲವರು ನಾವು 2 ಗಂಟೆ ನೆನಪಿನಲ್ಲಿರುತ್ತೇವೆಂದು ಬರೆಯುತ್ತಾರೆ. ನಾವು ಸದಾ ಶಿವಬಾಬನನ್ನು ನೆನಪು ಮಾಡುತ್ತೇವೆಂದು ಕೆಲವರು ಹೇಳುತ್ತಾರೆ. ಆದರೆ ಸದಾಕಾಲ ಯಾರೂ ನೆನಪು ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ನೆನಪು ಮಾಡುತ್ತೀರೆಂದರೆ ಮೊದಲಿನಿಂದಲೇ ಕರ್ಮಾತೀತ ಸ್ಥಿತಿ ಆಗಬೇಕಿತ್ತು. ಕರ್ಮಾತೀತ ಸ್ಥಿತಿಯಂತೂ ಬಹಳ ಜಬರ್ದಸ್ತ್ ಶ್ರಮದಿಂದ ಆಗುತ್ತದೆ. ಇದರಲ್ಲಿ ಎಲ್ಲ ವಿಕಾರಿ ಕರ್ಮೇಂದ್ರಿಯ ವಶವಾಗುತ್ತದೆ. ಸತ್ಯುಗದಲ್ಲಿ ಎಲ್ಲ ಕರ್ಮೇಂದ್ರಿಯಗಳು ನಿರ್ವಿಕಾರಿ ಆಗುತ್ತದೆ. ಅಂಗ ಸುಗಂಧಿತವಾಗುತ್ತದೆ. ಈಗ ದುರ್ಗಂಧ ಕೊಳಕು ಅಂಗ ಆಗಿದೆ. ಸತ್ಯುಗದಲ್ಲಂತೂ ಬಹಳ ಪ್ರಿಯವಾದ ಮಹಿಮೆ ಇದೆ. ಅದಕ್ಕೆ ಹೆವೆನ್, ಹೊಸ ಜಗತ್ತು, ವೈಕುಂಠ ಎನ್ನುತ್ತಾರೆ. ಅಲ್ಲಿಯ ಮುಖಲಕ್ಷಣ, ಸಿಂಹಾಸನ ಇತ್ಯಾದಿ ಇಲ್ಲಿ ಯಾರೂ ಮಾಡುವುದಕ್ಕೆ ಸಾಧ್ಯವಿಲ್ಲ. ಭಲೆ ನೀವು ನೋಡಿಕೊಂಡು ಸಹ ಬರುತ್ತೀರಿ. ಆದರೆ ಇಲ್ಲಿ ಅದನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಲ್ಲಂತೂ ಸ್ವಾಭಾವಿಕ ಶೋಭೆ ಇರುತ್ತದೆ. ಅಂದ ಮೇಲೆ ಈಗ ನೀವು ಮಕ್ಕಳು ನೆನಪಿನಿಂದಲೇ ಪಾವನರಾಗಬೇಕು. ನೆನಪಿನ ಯಾತ್ರೆಯನ್ನು ಬಹಳ ಮಾಡಬೇಕು. ಇದರಲ್ಲಿ ಹೆಚ್ಚಿನ ಶ್ರಮ ಇದೆ. ನೆನಪು ಮಾಡುತ್ತಾ ಕರ್ಮಾತೀತ ಸ್ಥಿತಿಯನ್ನು ಹೊಂದಿದಾಗ ಎಲ್ಲ ಕರ್ಮೇಂದ್ರಿಯಗಳು ಶೀತಲವಾಗುತ್ತದೆ. ಅಂಗ ಬಹಳ ಸುಗಂಧಿತವಾಗುತ್ತದೆ. ದುರ್ಗಂಧ ಇರುವುದಿಲ್ಲ. ಈಗಂತೂ ಎಲ್ಲ ಕರ್ಮೇಂದ್ರಿಯಗಳಲ್ಲಿ ದುರ್ಗಂಧ ಇದೆ. ಈ ಶರೀರ ಯಾವುದೇ ಕೆಲಸಕ್ಕೆ ಬಾರದಾಗಿದೆ. ನೀವಾತ್ಮ ಈಗ ಪವಿತ್ರ ಆಗುತ್ತಿದ್ದೀರಿ. ಶರೀರ ಅಂತೂ ಆಗಲು ಸಾಧ್ಯವಿಲ್ಲ. ಯಾವಾಗ ನಿಮಗೆ ಹೊಸ ಶರೀರ ಸಿಗುತ್ತದೆ ಆಗ ಆಗುತ್ತದೆ. ಅಂಗದಲ್ಲಿ ಸುಗಂಧ ಇರುತ್ತದೆ.
ಈ ಮಹಿಮೆ ದೇವತೆಗಳದ್ದಾಗಿದೆ. ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ತಂದೆ ಬಂದಿದ್ದಾರೆ ಅಂದ ಮೇಲೆ ಖುಷಿಯ ಪಾದರಸ ಏರಬೇಕು. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶವಾಗುತ್ತದೆ. ಗೀತೆಯ ಅಕ್ಷರ ಎಷ್ಟೊಂದು ಸ್ಪಷ್ಟವಾಗಿದೆ. ಬಾಬಾರವರು ಹೇಳಿದ್ದಾರೆ, ನನ್ನ ಯಾವ ಭಕ್ತರಿದ್ದಾರೆ, ಯಾರು ಗೀತಾ ಪಠನೆ ಮಾಡಿರುತ್ತಾರೆ, ಖಂಡಿತ ಅವರು ಶ್ರೀಕೃಷ್ಣನ ಪೂಜಾರಿಯಾಗಿರಬೇಕು. ಆದ್ದರಿಂದ ಬಾಬಾ ಹೇಳುತ್ತಾರೆ, ದೇವತೆಗಳ ಪೂಜಾರಿಗಳಿಗೆ ತಿಳಿಸಿಕೊಡಬೇಕು. ಮನುಷ್ಯ ಶಿವನ ಪೂಜೆ ಮಾಡುತ್ತಾನೆ ಹಾಗೂ ನಂತರ ಸರ್ವವ್ಯಾಪಿ ಎಂದು ಬಿಡುತ್ತಾನೆ. ನಿಂದನೆ ಮಾಡುತ್ತಿದ್ದರೂ ಸಹ ಮಂದಿರಗಳಿಗೆ ಪ್ರತಿನಿತ್ಯ ಹೋಗುತ್ತಾರೆ. ಶಿವನ ಮಂದಿರಕ್ಕೆ ಸಾಕಷ್ಟು ಮಂದಿ ಹೋಗುತ್ತಾರೆ. ಅನೇಕರು ಎತ್ತಿರದ ಮೆಟ್ಟಿಲನ್ನು ಹತ್ತಿ ಮೇಲಕ್ಕೆ ಹೋಗುತ್ತಾರೆ. ಶಿವನ ಮಂದಿರ ಮೇಲೆ ಮಾಡಲಾಗಿದೆ. ಶಿವಬಾಬಾ ಬಂದು ಮೆಟ್ಟಿಲನ್ನು ತಿಳಿಸುತ್ತಾರಲ್ಲವೇ, ಅವರ ಹೆಸರು ಶ್ರೇಷ್ಠ, ಅವರ ನೆಲೆನೂ ಶ್ರೇಷ್ಠ. ಎಷ್ಟು ಮೇಲಕ್ಕೆ ಹೋಗುತ್ತಾರೆ. ಬದ್ರಿನಾಥ, ಅಮರನಾಥ, ಅಲ್ಲಿ ಶಿವನ ಮಂದಿರ ಇದೆ. ಮೇಲೇರಿಸುವವರಾಗಿದ್ದಾರೆ ಅಂದ ಮೇಲೆ ಅವರ ಮಂದಿರ ಸಹ ಬಹಳ ಶ್ರೇಷ್ಠದ್ದನ್ನಾಗಿ ಮಾಡುತ್ತಾರೆ. ಇಲ್ಲಿ ಎತ್ತರದ ಬೆಟ್ಟದ ಮೇಲೆ ಗುರು ಶಿಖರದ ಮಂದಿರ ಸಹ ಮಾಡಲಾಗಿದೆ. ಶ್ರೇಷ್ಠ ತಂದೆ ಕುಳಿತು ನಿಮಗೆ ಓದಿಸುತ್ತಾರೆ. ಶಿವಬಾಬಾ ಬಂದು ಓದಿಸುತ್ತಾರೆಂದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಅವರಂತೂ ಸರ್ವವ್ಯಾಪಿ ಎಂದು ಬಿಡುತ್ತಾರೆ. ಈಗ ನಿಮ್ಮ ಎದುರಿಗೆ ಗುರಿ ಉದ್ದೇಶ ಇದೆ. ತಂದೆಯ ಹೊರತು ಇದು ನಿಮ್ಮ ಗುರಿ ಉದ್ದೇಶ ಆಗಿದೆ ಎಂದು ಯಾರು ಹೇಳುವರು? ಇದನ್ನು ತಂದೆಯೇ ನೀವು ಮಕ್ಕಳಿಗೆ ತಿಳಿಸಿದ್ದಾರೆ. ನೀವು ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತೀರಿ. ಅವರಂತೂ ಯಾವುದು ಕಳೆದು ಹೋಗಿದೆ ಅದರ ಕಥೆಯನ್ನು, ಮೊದಲು ಏನೇನು ನಡೆದಿತ್ತು ಎಂಬ ಅದರ ಕಥೆಯನ್ನು ತಿಳಿಸುತ್ತಾರೆ. ಅದಕ್ಕೆ ಕಥೆ ಎಂದು ಹೇಳುತ್ತಾರೆ. ಈ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಅತ್ಯಂತ ದೊಡ್ಡ ಕಥೆಯನ್ನು ತಿಳಿಸುತ್ತಾರೆ. ಈ ಕತೆ ನಿಮ್ಮನ್ನು ಬಹಳ ಶ್ರೇಷ್ಠ ಮಾಡುವಂಥದ್ದಾಗಿದೆ. ಇದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ಹಾಗೂ ಅನ್ಯರಿಗೆ ತಿಳಿಸಬೇಕು. ಕಥೆಯನ್ನು ತಿಳಿಸುವುದಕ್ಕಾಗಿಯೇ ನೀವು ಪ್ರದರ್ಶಿನಿ ಅಥವಾ ಮ್ಯೂಸಿಯಂ ಮಾಡುತ್ತೀರಿ. 5000 ವರ್ಷದ ಮೊದಲು ಭಾರತವೇ ಇತ್ತು. ಇದರಲ್ಲಿ ದೇವತೆಯರು ರಾಜ್ಯ ಮಾಡುತ್ತಿದ್ದರು. ಇದು ಸತ್ಯ ಕತೆ. ಇದನ್ನು ಬೇರೆ ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ. ಇದು ರಿಯಲ್ ಕಥೆಯಾಗಿದೆ. ಇದನ್ನು ಚೈತನ್ಯ ವೃಕ್ಷಪತಿ ತಂದೆ ತಿಳಿಸುತ್ತಾರೆ. ಇದರಿಂದ ನೀವು ದೇವತೆ ಆಗುತ್ತೀರಿ. ಇದರಲ್ಲಿ ಪವಿತ್ರತೆ ಮುಖ್ಯವಾಗಿದೆ. ಪವಿತ್ರ ಆಗುವುದಿಲ್ಲವೆಂದರೆ ಧಾರಣೆ ಆಗುವುದಿಲ್ಲ. ಸಿಂಹಿಣಿಯ ಹಾಲಿಗೆ ಚಿನ್ನದ ಪಾತ್ರೆ ಬೇಕು, ಆಗಲೇ ಧಾರಣೆ ಆಗುವುದಕ್ಕೆ ಸಾಧ್ಯವಿದೆ. ಈ ಕಿವಿ ಪಾತ್ರೆ ಅಂತೆ ಅಲ್ಲವೇ? ಇದು ಚಿನ್ನದ ಪಾತ್ರೆಯಾಗಬೇಕು. ಈಗ ಕಲ್ಲಿನದ್ದಾಗಿದೆ. ಚಿನ್ನದ ಪಾತ್ರೆ ಆದಾಗಲೇ ಧಾರಣೆ ಆಗುವುದಕ್ಕೆ ಸಾಧ್ಯವಿದೆ. ಬಹಳ ಗಮನದಿಂದ ಕೇಳಬೇಕು ಹಾಗೂ ಧಾರಣೆ ಮಾಡಿಕೊಳ್ಳಬೇಕು. ಕತೆ ಅಂತೂ ಸುಲಭ ಇದೆ. ಅದು ಗೀತೆಯಲ್ಲಿ ಬರೆಯಲಾಗಿದೆ. ಆ ಕಥೆಯನ್ನು ತಿಳಿಸಿ ಸಂಪಾದನೆ ಮಾಡುತ್ತಾರೆ. ಕೇಳುವವರಿಂದ ಅವರುಗಳ ಸಂಪಾದನೆ ಆಗುತ್ತದೆ. ಇಲ್ಲಿ ನಿಮ್ಮದೂ ಸಹ ಸಂಪಾದನೆ ಇದೆ. ಎರಡೂ ಸಂಪಾದನೆ ನಡೆಯುತ್ತಿರುತ್ತದೆ. ಎರಡೂ ವ್ಯಾಪಾರ ಇದೆ. ಓದಿಸುತ್ತಾರೆ. ಮನ್ಮನ ಭವ, ಪವಿತ್ರ ಆಗಿ ಎಂದು ಹೇಳುತ್ತಾರೆ. ಆ ರೀತಿ ಬೇರೆ ಯಾರೂ ಹೇಳುವುದಿಲ್ಲ. ಮನ್ಮನಾಭವ ಆಗಿಯೂ ಇರುವುದಿಲ್ಲ. ಯಾರೊಬ್ಬ ಮನುಷ್ಯ ಇಲ್ಲಿ ಪವಿತ್ರ ಆಗಿರುವುದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಭ್ರಷ್ಟಾಚಾರದ ಜನ್ಮ ಆಗಿದೆ. ರಾವಣ ರಾಜ್ಯ ಕಲಿಯುಗದ ಅಂತ್ಯದವರೆಗೆ ನಡೆಯಬೇಕು. ಅದರಲ್ಲಿ ಪಾವನರಾಗಬೇಕು. ದೇವತೆಯರಿಗೆ ಪಾವನ ಎನ್ನಲಾಗುತ್ತದೆ, ಮನುಷ್ಯರಿಗೆ ಅಲ್ಲ. ಸನ್ಯಾಸಿ ಸಹ ಮನುಷ್ಯರಾಗಿದ್ದಾರೆ. ಅವರುಗಳದ್ದು ನಿವೃತ್ತಿ ಮಾರ್ಗದ ಧರ್ಮ ಆಗಿದೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ನೀವು ಪವಿತ್ರರಾಗುತ್ತೀರಿ.
ಭಾರತದಲ್ಲಿ ಪವಿತ್ರ ಮಾರ್ಗದ್ದೇ ರಾಜ್ಯ ನಡೆದಿದೆ. ನಿವೃತ್ತಿ ಮಾರ್ಗದವರೊಂದಿಗೆ ನಿಮ್ಮದು ಯಾವುದೇ ಸಂಬಂಧ ಇಲ್ಲ. ಇಲ್ಲಂತೂ ಪತಿ ಪತ್ನಿ ಇಬ್ಬರೂ ಪವಿತ್ರರಾಗಬೇಕು. ಎರಡೂ ಬಂಡಿ ನಡೆಯುತ್ತದೆಂದರೆ ಸರಿ ಇದೆ. ಇಲ್ಲದೆ ಹೋದರೆ ಜಗಳ ನಡೆಯುತ್ತದೆ. ಪವಿತ್ರತೆಯ ಮೇಲೇನೆ ಜಗಳ ನಡೆಯುತ್ತದೆ. ಬೇರೆ ಯಾವುದೇ ಸತ್ಸಂಗದಲ್ಲಿ ಪವಿತ್ರತೆಯ ಮೇಲೆ ಜಗಳ ನಡೆಯುವುದು ಆ ರೀತಿ ಎಂದಿಗೂ ಕೇಳಿರುವುದಿಲ್ಲ. ಇಲ್ಲಿ ಒಂದೇ ಬಾರಿ ಯಾವಾಗ ತಂದೆ ಬರುತ್ತಾರೆ ಆಗ ಜಗಳ ನಡೆಯುತ್ತದೆ. ಸಾಧು ಸಂತ ಇತ್ಯಾದಿಯರು ಅಬಲೆಯರ ಮೇಲೆ ಅತ್ಯಾಚಾರ ನಡೆಯುತ್ತದೆ ಎಂದೇನಾದರೂ ಹೇಳಿದ್ದಾರೇನೋ? ಇಲ್ಲಿ ಹೆಣ್ಣು ಮಕ್ಕಳು ಬಾಬಾ ನಮ್ಮನ್ನು ರಕ್ಷಿಸು ಎಂದು ಕೂಗುತ್ತಾರೆ. ತಂದೆ ಸಹ ಹೇಳುತ್ತಾರೆ, ನಿರ್ವಸ್ತ್ರ ಅಂತೂ ಆಗುವುದಿಲ್ಲವೇ? ಏಕೆಂದರೆ ಕಾಮ ಮಹಾಶತ್ರು ಅಲ್ಲವೇ? ಒಂದೇ ಬಾರಿ ಬಿದ್ದು ಬಿಡುತ್ತಾರೆ. ಈ ಕಾಮವಿಕಾರ ಎಲ್ಲರನ್ನೂ ಪೈಸೆಗೂ ಬೆಲೆ ಇಲ್ಲದವರನ್ನಾಗಿ ಮಾಡಿದೆ. ತಂದೆ ಹೇಳುತ್ತಾರೆ, 63 ಜನ್ಮ ನೀವು ವೇಶ್ಯಾಲಯದಲ್ಲಿ ಇರುತ್ತೀರಿ. ಈಗ ಪಾವನರಾಗಿ ಶಿವಾಲಯಕ್ಕೆ ಹೋಗಬೇಕು. ಈ ಒಂದು ಜನ್ಮ ಪವಿತ್ರರಾಗಿ ಶಿವಬಾಬನನ್ನು ನೆನಪು ಮಾಡಿ ಆಗ ಶಿವಾಲಯ ಸ್ವರ್ಗಕ್ಕೆ ಹೋಗುತ್ತೀರಿ. ಆದರೂ ಸಹ ಕಾಮವಿಕಾರ ಎಷ್ಟೊಂದು ಜಬರ್ದಸ್ತ್ ಆಗಿದೆ. ಎಷ್ಟೊಂದು ತೊಂದರೆ ಮಾಡುತ್ತದೆ, ಆಕರ್ಷಣೆ ಆಗುತ್ತದೆ. ಆಕರ್ಷಣೆಯನ್ನು ತೆಗೆದು ಬಿಡಬೇಕು. ಹಿಂತಿರುಗಿ ಹೋಗಬೇಕಿರುವಾಗ ಖಂಡಿತ ಪವಿತ್ರರಾಗಬೇಕು. ಶಿಕ್ಷಕರು ಏನಾದರೂ ಕುಳಿತುಕೊಂಡಿರುತ್ತಾರೆಯೇ? ವಿದ್ಯಾಭ್ಯಾಸ ಸ್ವಲ್ಪ ಸಮಯ ನಡೆಯುತ್ತದೆ. ಬಾಬಾ ತಿಳಿಸಿಬಿಡುತ್ತಾರೆ, ಇದು ನನ್ನ ರಥ ಅಲ್ಲವೇ? ರಥದ ಆಯಸ್ಸು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ನಾನಂತೂ ಸದಾ ಅಮರ ಆಗಿದ್ದೇನೆ. ನನ್ನ ಹೆಸರೇ ಅಮರನಾಥ ಎಂದಾಗಿದೆ. ಪುನರ್ಜನ್ಮ ತೆಗೆದುಕೊಳ್ಳುವುದಿಲ್ಲ, ಆದ್ದರಿಂದ ಅಮರನಾಥ ಎನ್ನುತ್ತಾರೆ. ನೀವು ಅರ್ಧ ಕಲ್ಪ ಅಮರರಾಗುತ್ತೀರಿ, ಆದರೂ ನೀವು ಪುನರ್ಜನ್ಮ ತೆಗೆದುಕೊಳ್ಳುತ್ತೀರಿ. ಅಂದ ಮೇಲೆ ಈಗ ನೀವು ಮಕ್ಕಳು ಮೇಲೆ ಹೋಗಬೇಕು. ಮುಖ ಆ ಕಡೆ, ಕಾಲು ಈ ಕಡೆ ಮಾಡಬೇಕು. ನಂತರ ಈ ಕಡೆ ಮುಖವನ್ನೇಕೆ ತಿರುಗಿಸಬೇಕು? ಬಾಬಾ ತಪ್ಪಾಯಿತು, ಮುಖ ಈ ಕಡೆ ಆಯಿತು ಎಂದು ಹೇಳುತ್ತಾರೆ. ಅಂದರೆ ಉಲ್ಟಾ ಆಗುತ್ತಾರೆ. ನೀವು ತಂದೆಯನ್ನು ಮರೆತು ದೇಹಾಭಿಮಾನಿ ಆಗುತ್ತೀರಿ. ಅಂದ ಮೇಲೆ ಉಲ್ಟಾ ಆಗುತ್ತೀರಿ. ತಂದೆ ಎಲ್ಲವನ್ನೂ ತಿಳಿಸುತ್ತಾರೆ. ತಾಕತ್ತು ಕೊಡು, ಶಕ್ತಿ ಕೊಡು ಎಂದು ತಂದೆಯಿಂದ ಏನನ್ನೂ ಬೇಡಬಾರದು. ತಂದೆ ಅಂತೂ ದಾರಿ ತಿಳಿಸುತ್ತಾರೆ. ಯೋಗ ಬಲದಿಂದ ಈ ರೀತಿ ಆಗಬೇಕು. ನೀವು ಯೋಗ ಬಲದಿಂದ ಎಷ್ಟೊಂದು ಸಾಹುಕಾರರಾಗುತ್ತೀರೆಂದರೆ 21 ಜನ್ಮ ಎಂದಿಗೂ ಯಾರಿಂದಲೂ ಬೇಡುವ ಅವಶ್ಯಕತೆ ಇಲ್ಲ. ಅಷ್ಟನ್ನು ನೀವು ತಂದೆಯಿಂದ ತೆಗೆದುಕೊಳ್ಳುತ್ತೀರಿ. ಬಾಬಾರವರಂತೂ ಅಪಾರ ಸಂಪಾದನೆ ಮಾಡಿಸುತ್ತಾರೆಂದು ತಿಳಿಯುತ್ತೀರಿ. ಏನು ಬೇಕೋ ತೆಗೆದುಕೊಳ್ಳಿ ಎನ್ನುತ್ತಾರೆ. ಈ ಲಕ್ಷ್ಮೀನಾರಾಯಣ ಹೈಯೆಸ್ಟ್ ಆಗಿದ್ದಾರೆ. ನಂತರ ಏನು ಬೇಕೋ ಅದನ್ನು ತೆಗೆದುಕೊಳ್ಳಿ. ಪೂರ್ಣ ಓದುವುದಿಲ್ಲವೆಂದರೆ ಪ್ರಜೆಯಲ್ಲಿ ಹೊರಟು ಹೋಗುತ್ತಾರೆ. ಪ್ರಜೆಯನ್ನು ಸಹ ಖಂಡಿತ ಮಾಡಿಕೊಳ್ಳಬೇಕು. ನಿಮ್ಮ ಮ್ಯೂಸಿಯಂ ಮುಂದೆ ಸಾಗುತ್ತಾ ಸಾಕಷ್ಟು ಆಗುತ್ತದೆ. ಹಾಗೂ ನಿಮಗೆ ದೊಡ್ಡ ದೊಡ್ಡ ಹಾಲ್ ಸಿಗುತ್ತದೆ, ಕಾಲೇಜು ಸಿಗುತ್ತದೆ. ಇದರಲ್ಲಿ ನೀವು ಸರ್ವಿಸ್ ಮಾಡುತ್ತೀರಿ. ಇಲ್ಲಿ ಏನು ವಿವಾಹಕ್ಕಾಗಿ ಹಾಲ್ ಕಟ್ಟುತ್ತಾರೆ, ಇದು ಸಹ ನಿಮಗೆ ಖಂಡಿತ ಸಿಗುತ್ತದೆ. ಶಿವ ಭಗವಾನುವಾಚ, ನಾನು ನಿಮ್ಮನ್ನು ಆ ರೀತಿ ಪವಿತ್ರ ಮಾಡುತ್ತೇನೆಂದು ನೀವು ತಿಳಿಸಿದಾಗ ಟ್ರಸ್ಟಿಗಳು ಹಾಲ್ ಕೊಟ್ಟು ಬಿಡುತ್ತಾರೆ. ಭಗವಾನುವಾಚ, ಕಾಮ ಮಹಾಶತ್ರು ಆಗಿದೆ ಎಂದು ಹೇಳಿ. ಇದರಿಂದ ದುಃಖ ಹೊಂದಿದ್ದಾರೆ. ಈಗ ಪಾವನರಾಗಿ ಪಾವನ ಜಗತ್ತಿಗೆ ಹೋಗಬೇಕು. ನಿಮಗೆ ಹಾಲ್ ಸಿಗುತ್ತಿರುತ್ತದೆ. ನಂತರ ಟೂ ಲೇಟ್ ಎನ್ನುತ್ತೀರಿ. ತಂದೆ ಹೇಳುತ್ತಾರೆ, ನಾನು ಹಾಗೆಯೇ ಪುಕ್ಸಟ್ಟೆ ಏನಾದರೂ ತೆಗೆದುಕೊಂಡರೆ ನಂತರ ತುಂಬಿಸಿ ಕೊಡಬೇಕಾಗುತ್ತದೆ. ಮಕ್ಕಳ ಒಂದೊಂದು ಪೈಸೆಯಿಂದ ಕೊಳ ತುಂಬುತ್ತದೆ.
ಉಳಿದಿರುವುದಂತೂ ಎಲ್ಲ ಮಣ್ಣಿನಲ್ಲಿ ಸೇರಿ ಹೋಗುವುದಿದೆ. ತಂದೆ ಎಲ್ಲರಿಗಿಂತ ದೊಡ್ಡ ಗಿರಿವಿದಾರನಾಗಿದ್ದಾರೆ. ಅಕ್ಕಸಾಲಿಗ, ಧೋಬಿ, ಕಲೆಗಾರ ಸಹ ಆಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ತಂದೆ ಯಾವ ಸತ್ಯ ಕಥೆಯನ್ನು ತಿಳಿಸುತ್ತಾರೆ ಅದನ್ನು ಗಮನದಿಂದ ಕೇಳಬೇಕು ಹಾಗೂ ಧಾರಣೆ ಮಾಡಿಕೊಳ್ಳಬೇಕು. ತಂದೆಯಿಂದ ಏನನ್ನೂ ಬೇಡಬಾರದು. 21 ಜನ್ಮಗಳಿಗಾಗಿ ತನ್ನ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. 2. ಹಿಂತಿರುಗಿ ಮನೆಗೆ ಹೋಗಬೇಕು. ಆದ್ದರಿಂದ ಯೋಗ ಬಲದಿಂದ ಶರೀರದ ಆಕರ್ಷಣೆಯನ್ನು ಸಮಾಪ್ತಿ ಮಾಡಬೇಕು. ಕರ್ಮೇಂದ್ರಿಯಗಳನ್ನು ಶೀತಲ ಮಾಡಿಕೊಳ್ಳಬೇಕು. ಈ ದೇಹದ ಬಾಣವನ್ನು ಬಿಡುವ ಪುರುಷಾರ್ಥ ಮಾಡಬೇಕು. ವರದಾನ: ಒಂದು ಸ್ಥಾನದಲ್ಲಿರುತ್ತಾ ಅನೇಕ ಆತ್ಮಗಳ ಸೇವೆ ಮಾಡುವಂತಹ ಲೈಟ್ ಮೈಟ್ ಸಂಪನ್ನರಾಗಿರಿ. ಒಂದು ಸ್ಥಾನದಲ್ಲಿರುತ್ತಾ ಅನೇಕ ಆತ್ಮಗಳ ಸೇವೆ ಮಾಡುವಂತಹ ಲೈಟ್ ಮೈಟ್ ಸಂಪನ್ನರಾಗಿರಿ. ಹೇಗೆ ಲೈಟ್ ಹೌಸ್ ಒಂದು ಸ್ಥಾನದಲ್ಲಿ ಸ್ಥಿತ ಇದ್ದು ದೂರದ ಸೇವೆ ಮಾಡುತ್ತದೆ, ಅದೇ ರೀತಿ ತಾವೆಲ್ಲರೂ ಒಂದು ಸ್ಥಾನದಲ್ಲಿರುತ್ತಾ ಅನೇಕರ ಸೇವಾರ್ಥವಾಗಿ ನಿಮಿತ್ತರಾಗಲು ಸಾಧ್ಯವಿದೆ. ಇದರಲ್ಲಿ ಕೇವಲ ಲೈಟ್ ಮೈಟ್ನಿಂದ ಸಂಪನ್ನರಾಗುವ ಅವಶ್ಯಕತೆ ಇದೆ. ಮನಸ್ಸು ಬುದ್ಧಿ ಸದಾ ವ್ಯರ್ಥ ಆಲೋಚನೆಯಿಂದ ಮುಕ್ತವಾಗಲಿ. ಮನ್ಮನಾಭವದ ಮಂತ್ರ ಸಹಜ ಸ್ವರೂಪ ಇರಲಿ. ಮನಸ್ಸ ಶುಭ ಭಾವನೆ, ಶ್ರೇಷ್ಠ ಕಾಮನೆ, ಶ್ರೇಷ್ಠ ವೃತ್ತಿ ಹಾಗೂ ಶ್ರೇಷ್ಠ ತರಂಗಗಳಿಂದ ಸಂಪನ್ನವಾಗಲಿ. ಆಗ ಈ ಸೇವೆ ಸಹಜವಾಗಿ ಮಾಡಲು ಸಾಧ್ಯವಿದೆ. ಇದೇ ಮನಸ್ಸ ಸೇವೆ ಆಗಿದೆ. ಸ್ಲೋಗನ್: ಈಗ ತಾವು ಬ್ರಾಹ್ಮಣ ಆತ್ಮಗಳು ಮೈಟ್ ಆಗಿ ಹಾಗೂ ಅನ್ಯ ಆತ್ಮಗಳನ್ನು ಮೈಕ್ ಮಾಡಿ. ಈಗ ತಾವು ಬ್ರಾಹ್ಮಣ ಆತ್ಮಗಳು ಮೈಟ್ ಆಗಿ ಹಾಗೂ ಅನ್ಯ ಆತ್ಮಗಳನ್ನು ಮೈಕ್ ಮಾಡಿ. ಓಂ ಶಾಂತಿ.